ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಫೈನಲಿ ನನ್ನ ಗರ್ಲ್ ಫ್ರೆಂಡ್ ನ ರಿವೀಲ್ ಮಾಡೋ ಟೈಮ್ ಬಂದೇ ಬಿಡ್ತು. ಸೊ ಎಲ್ಲಾ ಕೇಳ್ತಿದ್ರಿ ಯಾರ್ ನಿಮ್ ಗರ್ಲ್ ಫ್ರೆಂಡ್ ಆಗಿನಿ. ಸೊ ಇವತ್ತು ರಿವೀಲ್ ಮಾಡ್ತೀನಿ ಬನ್ನಿ. ಸೊ ಅದಕ್ಕೆ ಅವಳು ಇಷ್ಟಪಟ್ಟಿರೋ ಔಟ್ಫಿಟ್ ಅಲ್ಲಿ ನಾನು ಹೋಗ್ತಾ ಇದೀನಿ ಅವಳು ಮೀಟ್ ಮಾಡಕ್ಕೆ, ಪ್ರಪೋಸ್ ಮಾಡಕ್ಕೆ. ಕಂಗ್ರಾಚುಲೇಷನ್ ಬ್ರದರ್. ಸೊ ಮುಂದೆ ವ್ಲಾಗ್ ಫುಲ್ ನೋಡಿ ಗೊತ್ತಾಗುತ್ತೆ ಯಾರು ನನ್ನ ಗರ್ಲ್ ಫ್ರೆಂಡ್ ಅಂತ. ಬನ್ನಿ ಹೋಗೋಣ. ಸೊ ಗೈಸ್ ನಾನ್ ಇವಾಗ ಹೋಗ್ತಾ ಇದ್ದೀನಿ ಪ್ರಪೋಸ್ ಮಾಡಕ್ಕೆ. ರೋಸ್ ತಗೋಬೇಕಲ್ಲ, ಸೊ ಬನ್ನಿ ರೋಸ್ ತಗೊಂಡ್ ಬರೋಣ. ಗೈಸ್ ಫೈನಲಿ ಬಂದೆ, ಬನ್ನಿ ರೋಸ್ ತಗೋಣ. ಯಾವ್ದು ಇಷ್ಟ ಆಗುತ್ತೆ? ಇವತ್ತು ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಏನ್ ಗೈಸ್? ರೋಸ್ ರೇಟ್ ಅಂತೂ ಜಾಸ್ತಿ ಆಗ್ಬಿಟ್ಟೈತೆ. ಏನ್ ಈ ವ್ಯಾಲೆಂಟೈನ್ಸ್ ವೀಕ್ ಬಂದ್ರೆ ಅಂತೂ ಕೇಳಕ್ ಆಗಲ್ಲ. ಈ ರೋಸ್, ಚಾಕ್ಲೇಟ್, ಟೆಡ್ಡಿ ಇವು ರೇಟ್ ಅಂತೂ ಗಗನಕ್ಕೆ ಏರ್ಬಿಟ್ಟಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎಲ್ಲಾನು ಒಂದ್ ವಾರದಿಂದ ಮುಂಚೆನೆ ತಗೊಂಡ್ ಇಟ್ಕೊಬಿಟ್ಟಿರ್ಬೇಕು. ಚೆನ್ನಾಗಿ ಕಾಣ್ತಿದ್ನಲ್ಲ. ಬಿಕಾಸ್ ಏನಕ್ಕಂದ್ರೆ ನಾನು ಇವತ್ತು ಜಾಕೆಟ್ ಹೆಲ್ಮೆಟ್ ಅಲ್ಲಿ ಈ ತರ ಹೋಗ್ತಿರೋ ಅಂದ್ರೆ ಅವ್ರಿಗೆ ನನ್ ತರ ಇದ್ರೆ ಇಷ್ಟ. ಅಂದ್ರೆ ಜಾಕೆಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಫುಲ್ ರೈಡರ್ ಫೀಲ್ ಬರ್ಬೇಕು ಅವ್ರಿಗೆ ಬೈಕ್. ಯಾಕಂದ್ರೆ ನಾ ತುಂಬಾ ಹುಡುಗಿಯರ್ಗೆ ಆಸೆ ಇರುತ್ತೆ ನಮ್ ಬಾಯ್ ಫ್ರೆಂಡ್ ಬೈಕರ್ ಅಂತ ಹೇಳ್ಕೊಳಕ್ಕೆ. ಸೊ ಅದಕ್ಕೆ ಈ ತರ ರೆಡಿ ಆಗುತ್ತೆ. ಹೆಂಗಿದೆ ಔಟ್ಫಿಟ್ ಕಮೆಂಟ್ ಅಲ್ಲಿ ಹಾಕಿ. ಓಕೆ ಸಿಕ್ಕು ಹೆಂಗಿದೆ? ಓಕೆ ಹೆಂಗಿದೆ ನೋಡಿ, ಚೆನ್ನಾಗಿದೆಯಲ್ಲ? ಸಾಕಲ್ಲ? ಒಲವಿನ ಉಡುಗೊರೆ ಕೊಡಲೇನೆ. ಗೈಸ್ ಹೆಂಗಿದೆ? ಓ ಇವಾಗ ಅಂದ್ರೆ ವಿಡಿಯೋ ಮಾಡಕ್ಕೆ ಒಬ್ಬ ಬೇಕಲ್ಲ, ಏನ್ ಮಾಡೋದು? ರಾಕೇಶ್ ಕಾಲ್ ಮಾಡ್ಲಾ? ಬನ್ನಿ ರಾಕೇಶ್ ಕಾಲ್ ಮಾಡೋಣ, ನೋಡೋಣ. ನಾನ್ ಬೇರೆ ರೋಡಲ್ಲಿ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದೀನಿ. ನೋಡ್ದವ್ರು ಏನ್ ಅನ್ಕೋತಾರೋ. ಹೂವಾ ರೋಜಾ ಹೂವಾ. ಎಲ್ಲೋ ಇದೆಯಾ? ಮನೆ ಬಿಸಿನಾ? ಹೊರಗಡೆ ಹೋಗ್ಬೇಕಿತ್ತು. ಸೊ ಬರ್ತೀಯಾ? ಸರಿ ಬಾ, ಕಡೆ ನಡ್ಕೊಂಡ್ ಬರ್ತೀನಿ. Few moments later. ರಾಕೇಶ್ 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 ಇದು ಬೊಕ್ಕೆ ಎಲ್ಲ ತಂದ್ಬಿಡಿದ್ಯಾ ನಿಮ್ ಅತ್ತಿಗೆಗೆ? ನಮ್ಮ ಹೊತ್ತಿಗೆ ನಮಗೆ ಹೇಳ್ದಿರಾ? ಯಾರು ಅದು? ಅಷ್ಟಿಂದ ಕೇಳ್ತಿದ್ದಲ್ಲ, ಬಾ ಇವತ್ತು ತೋರಿಸ್ತೀನಿ ನಿಮ್ಮ ಅತ್ತಿಗೆ ಯಾರು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬಂದಿದೀವಿ ಲೊಕೇಶನ್ಗೆ, ಹೇಳಿದೀನಿ ಇಲ್ಲಿ ಬಾ ಅಂತ. ಸೊ ಬರ್ತಿದ್ದಾಳೆ, ಬರೋರ್ಗು ವೇಟ್ ಮಾಡೋಣ. ಮತ್ತೆ ಇನ್ನೇನ್ ಮತ್ತೆ ರಾಕೇಶ್ ಅವಳಿಗೆ ವಿಡಿಯೋಸ್ ಫೋಟೋಸ್ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ ಬರಕ್ಕೆ ಕ್ಯಾಮ್ರಾ ಮುಂದೆ. ಸೊ ಅದಕ್ಕೆ ನಿಮ್ಗೆ ಗೊತ್ತಾಗ್ದಿರೋ ತರ ನಿಂತ್ಕೋಬೇಕಲ್ಲ. ಎಲ್ಲಿ ಎಲ್ಲಿ ನಿಂತ್ಕೋತಿಯಾ? ಡೌಟೇ ಬರ್ಬಾರ್ದು ಆತರ. ಓಕೆ ನೋಡಿ, ಎಲ್ಲಿ ನಿಂತ್ಕೋತೇವೋ ಗೊತ್ತಿಲ್ಲ, ನಿನಗ್ ಬಿಟ್ಟಿದ್ದು. ಬಟ್ ಡೌಟ್ ಬರ್ಬಾರ್ದು ಅವಳಿಗೆ. ಓಕೆ ಬನ್ನಿ ಗೈಸ್ ನೋಡೋಣ ಸರ್ಪ್ರೈಸ್ ಹೆಂಗಿರುತ್ತೆ ನೋಡೋಣ. ಎಷ್ಟು ಅಂದ್ರೆ ಸರ್ಪ್ರೈಸ್ ಆಗ್ತಾಳ, ಖುಷಿ ಆಗ್ತಾಳೆ, ಇಲ್ಲ ಬೇಜಾರು ಮಕ್ಕಳು ಕೊಡ್ಬಿಟ್ಟು ಹೋಗ್ತಾಳ, ಗೊತ್ತಿಲ್ಲ. ನೋಡೋಣ ಬನ್ನಿ. ಗೈಸ ಬರ್ತಿದ್ದಾಳೆ. ಸೊ ಇವಾಗ ರಾಕೇಶ್ಗೆ ಫೋನ್ ಕೊಡ್ತೀನಿ. ಬನ್ನಿ ನೋಡೋಣ. ಬರ್ತಿದ್ದಾಳೆ, ಕಾಣಿಸಲ್ಲ, ತೋರ್ಸಲ್ಲ ಇವಾಗ, ಆಮೇಲೆ ಮುಂದೆ ನೋಡಿ ವಿಡಿಯೋ. ಆಲ್ ದಿ ಬೆಸ್ಟ್ ಮಚ್ಚ. ಮಚ್ಚ ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಅಂತ ಹೇಳು, ದೇವ್ರ ಕೇಳ್ಕೊ, ಗೊತ್ತಿಲ್ಲ ಏನಾಗುತ್ತೋ. ಗೈಸ್ ಇದೇ ನೋಡಿ ನನ್ನ ಗರ್ಲ್ ಫ್ರೆಂಡ್. ಬೇರೆ ಯಾರು ಅಲ್ಲ, ಹುಡುಗಿ ಅನ್ಕೊಂಡಿದ್ರ? ಶೀಟ್, ಇದೇ ನನ್ನ ಗರ್ಲ್ ಫ್ರೆಂಡ್. ಚೆನ್ನಾಗಿದ್ದಾಳಲ್ಲ? ಏನೋ ಹೇಳ್ತಾಳೆ, ನಾನು ಹೇಳಿದಕ್ಕೆ. ಬನ್ನಿ ಕೇಳೋಣ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲವ್. ತುಂಬಾ ಖುಷಿ ಆಯ್ತು. ಹಿಂಗೆ ನನ್ನ ಇವಾಗ ನೋಡ್ಕೊಳ್ಳೋ ಮುಂದೆನೂ ಚೆನ್ನಾಗಿ ನೋಡ್ಕೋ. ಓಕೆ ಥ್ಯಾಂಕ್ ಯು. ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ, ನೀನು ನನ್ ಜೊತೆ. ಇನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗೈಸ್ ಗರ್ಲ್ ಫ್ರೆಂಡ್ ಯಾರು ಅಂತ ಗೊತ್ತಾಯ್ತು ಅನ್ಕೋತೀನಿ. ನನ್ ಗರ್ಲ್ ಫ್ರೆಂಡ್ ನನ್ ಬೈಕ್. ಈ ವ್ಲಾಗ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾನೆ ನಮ್ ರಾಕೇಶ್, ಮತ್ತೆ ನನ್ನ ವಿಡಿಯೋ ಶೂಟ್ಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಥ್ಯಾಂಕ್ ಯು ರಾಕೇಶ್, ಥ್ಯಾಂಕ್ ಯು ಸೋ ಮಚ್. ಗೈಸ್ ಆ ವ್ಲಾಗ್ ನೋಡಿ ಕ್ರಿಂಜ್ ಅನ್ಸ್ಬೋದು ಸ್ವಲ್ಪ ಜನಕ್ಕೆ, ಪರವಾಗಿಲ್ಲ. ಅದು ಬೈಕ್ ಇರೋರ್ಗೆ ಮಾತ್ರ ಗೊತ್ತಾಗೋದು ಅದ್ರ ಫೀಲಿಂಗ್ ಏನಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಬಿಡಿ. ಇದೇ ತರ ವಿಡಿಯೋಸ್ಗಾಗಿ ಫಾಲೋ ಮಾಡಿ. ಫೀಡ್ಬ್ಯಾಕ್ ಹೆಂಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಗೈಸ್ ಬೈ ಬೈ.